ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಮೊದಲನೇ ಮ್ಯಾಚು ಇವತ್ತು ನಡೀತಾ ಇದೆ ಈಡನ್ ಗಾರ್ಡನ್ ಅಲ್ಲಿ KKR ವರ್ಸಸ್ RCB. ಸೊ ಗೈಸ್, ಫಸ್ಟ್ ಮ್ಯಾಚ್ ಅಲ್ಲೇ ಮಳೆ ರಾಯನ ಅಡ್ಡ ಅಂತ ಆಲ್ರೆಡಿ ನಾವು ನಿನ್ನೆ ವಿಡಿಯೋ ಮಾಡಿ ಹಾಕಿದೀವಿ. ದಯವಿಟ್ಟು ಹೋಗಿ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಎಸ್, ಇವತ್ತು ಏನು ಒಂದು ಮ್ಯಾಚ್ ನಡೀತಾ ಇದೆ ಅದಕ್ಕೆ 80% ಮಳೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. 90% ಇದೆ, ಬಟ್ ಸ್ಟಿಲ್ 50-50 ಅಂತಾನು ಹೇಳ್ಬೋದು. ನೈಟ್ ಮ್ಯಾಚ್ ನಡೀತಾ ಇರೋದ್ರಿಂದ 50% ಮಳೆ ಸೆಂಟ್ರಲ್ ಕೂಡ ಬರಬಹುದು. ನಾನು ಆಲ್ರೆಡಿ ಹೇಳಿರೋ ಹಾಗೆ ಆ ವಿಡಿಯೋದಲ್ಲಿ ಮೊದಲನೇದಾಗಿ ನಾವು ಟಾಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ರಜತ್ ಪಡಿದಾರ್ ಅವರು ಫಸ್ಟ್ ನೀವು ಟಾಸ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಯೂಶಲಿ ಏನಾಗುತ್ತೆ, KKR ಕಡೆ ಇವತ್ತು ಟಾಸ್ ಇರುತ್ತೆ, ಅವರ ಒಂದು ರೆಡ್ ಮತ್ತೆ ಟೈಲ್ ನೋಡ್ಕೊಂಡು ಆಗ್ಬೇಕಾಗುತ್ತೆ. ಗೊತ್ತಾಗಲ್ಲ, ಅದು ಹೇಳಕ್ಕಾಗಲ್ಲ. ಆಕ್ಚುಲಿ ಇದು ಬಂದ್ಬಿಟ್ಟು ಮುಂಬೈ ಅವ್ರ ಹತ್ರ ಯೂಶಲಿ ಮಾಡ್ತಾರೆ, ಬಟ್ KKR ಅವ್ರ ಹತ್ರ ಮಾಡೋದ ನನಗೆ ಗೊತ್ತಿರೋ ಹಾಗೆ. ಸೊ ಒಂದೇನಪ್ಪ ಅಂತಂದ್ರೆ ಇದರಲ್ಲಿ ನಾವು ಒಂದು ಅಂಶ ನೋಡ್ಬೇಕು ಅಂತಂದ್ರೆ KKR ಆಕ್ಚುಲಿ ಮಿಡಲ್ ಆರ್ಡರ್ ಏನ್ ಬ್ಯಾಟ್ಸ್ಮನ್ಸ್ ಗಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದಾರೆ. ಎಸ್ಪೆಷಲಿ ಲೈಕ್ ನಿಮ್ಗೆ ಗೊತ್ತಿರೋ ಹಾಗೆ ಸುನಿಲ್ ನಾರಾಯಣ್ ಅವರು ಓಪನಿಂಗ್ ಮಾಡ್ತಾರೆ. ಸೊ ಈ ಕಡೆ ಮಿಡಲ್ ಆರ್ಡರ್ ಅಂತ ಬಂತಂದ್ರೆ ವೆಂಕಟೇಶ್ ಅಯ್ಯರ್ ಅವರು ಇದ್ದಾರೆ, ಅದ್ರ ಜೊತೆಗೆ ಆಂಡ್ರೆ ರಸಲ್, ರಿಂಕು ಸಿಂಗ್ ಇದಾರೆ, ಆಂಡ್ರೆ ರಸಲ್, ಇವರಿಬ್ರು ಸಾಕು ಫಿನಿಶಿಂಗ್ ಮಾಡಿ ಮಿಡಲ್ ಆರ್ಡರ್ ನ ಎಲ್ಲೋ ಒಂದ್ ಕಡೆ ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ನಮ್ ಕಡೆ RCBಗೂ ಏನ್ ಆತರ ಡಮ್ಮಿ ಅನ್ಕೊಂಬಿಡಿ ಗುರು, ನಮ್ಮಲ್ಲೂ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಚೆನ್ನಾಗೇ ಇದ್ದಾರೆ. ಒಂದು ಕಡೆ ಲಿಯಾಮ್ ಲಿವಿಂಗ್ ಸ್ಟೋನ್, ಇನ್ನೊಂದು ಕಡೆ ಟಿಮ್ ಡೇವಿಡ್, ಜಿತೇಶ್ ಶರ್ಮಾ ಅವರು ಫಿನಿಶಿಂಗ್ ರೋಲ್ ಅಲ್ಲೂ ಕೂಡ ಈ ಸತಿ ಕಾಣಿಸ್ಕೊಂತ ಇದ್ದಾರೆ. ಅಂಡ್ ಗೈಸ್, ನೆನಪಿರ್ಲಿ, ನಿನ್ನೆ ಆಂಡಿ ಫ್ಲವರ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನ್ ನಡೀತೋ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ KKR ಅವರು ಫಸ್ಟ್ ಮ್ಯಾಚ್ ನಡೀತಾ ಇರೋದು ಅಂತ ಕೇಳಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಕೇಳಿ, ನಮಗೇನಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಬೋಲ್ಡ್ ಆನ್ಸರ್ಸ್ಗಳನ್ನ ನೆನ್ನೆ ಕೊಟ್ಟಿರೋದು ಆಕ್ಚುಲಿ ಆಂಡಿ ಫ್ಲವರ್ ಅವರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಸೊ ಆಕ್ಚುಲಿ ಆಂಡಿ ಫ್ಲವರ್ ಅಂದ್ರೆ ಕೋಚೇ ಕಾನ್ಫಿಡೆಂಟ್ ಆಗಿರ್ಬೇಕಾದ್ರೆ ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಯಾವ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಏನು ಇಲ್ಲ. ಆಕ್ಚುಲಿ ಕಾನ್ಫಿಡೆನ್ಸ್ ಆಗಿದ್ದಾರೆ, ಇದೇ ರೀತಿನೇ ಇರಬೇಕು. ನಾವು ಆಕ್ಚುಲಿ ಡಾಮಿನೇಟ್ ಮಾಡಬೇಕು, ಯಾವುದೇ ತಂಡ ಆದ್ರೂ ಅಷ್ಟೇ. ಗೌತಮ್ ಗಂಭೀರ್ ಇದೇ ರೀತಿ ಕಾನ್ಫಿಡೆನ್ಸ್ ಎಲ್ಲ ಇರ್ತಾರೆ. ಯಾವುದೇ ಟೂರ್ನಿಮೆಂಟ್ ಬಂತು ಅಂತಂದ್ರೆ ಅವ್ರು ಸೋಲ ಮಾತೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಮ್ಮ ಪ್ಲೇಯರ್ಸ್ಗಳ ಲೈಕ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಚೆನ್ನಾಗಿ ಗುರ್ಸ್ಕೊಂಡ್ ಬಂದಿರ್ತಾರೆ. ಅಂಡ್ ಎಸ್ಪೆಷಲಿ ಆಪೋಸಿಟ್ ಅವರ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ಅದು ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ಈ ಸತಿ RCB ವರ್ಸಸ್ KKR ಏನಿರುತ್ತೆ, ನಾರ್ಮಲ್ ಮ್ಯಾಚ್ ಅಂತೂ ಆಗಿರಲ್ಲ. ನೆನಪಿರ್ಲಿ ಗೈಸ್, ಮೊದಲನೇ 2008 ಅಲ್ಲಿ ಫಸ್ಟ್ ಮ್ಯಾಚ್ ನಡೆದಿದೆ RCB ವರ್ಸಸ್ KKR ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹೈಯೆಸ್ಟ್ ಸ್ಕೋರ್ ಬರುತ್ತೆ ಅಂಡ್ ಬ್ರ್ಯಾಂಡನ್ ಮೆಕಲ್ ಅವರು 158 ಕೂಡ ಹೊಡಿತಾರೆ. ಸೊ ಒನ್ ಆಫ್ ದ ಓಪನಿಂಗ್ ಅಲ್ಲಿ 158 ನಾಯಿ ಪೇರೆ ಹೊಡೆದಿದ್ರು. ಎಕ್ಸಾಕ್ಟ್ಲಿ, ಪೇಡಿ ಹೊಡೆದಿದ್ದು. ಅದು ನಮ್ಮ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಖತ್ತಾಗಿರೋ ಸ್ಟ್ರಾಂಗ್ ಕಂಟೆಂಟರ್ಗಳೇ ಇದ್ರು ಗುರು. ಸೊ ಅವ್ರಿಗೆ ಹೊಡೆದ್ರು ಅಂತಂದ್ರೆ ನೀವು ಲೆಕ್ಕ ಹಾಕಿ. ಇನ್ನು ಈ ಸತಿ ಆತರ ಎಲ್ಲ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಸತಿ ನಾವು ಈಡನ್ ಗಾರ್ಡನ್ ಹೋಗ್ಬಿಟ್ಟು ಇವತ್ತು ಮಿನಿಮಮ್ 200+ ಸ್ಕೋರ್ ಮಾಡ್ತೀವಿ ಅಂತ ಎಲ್ಲೋ ನನಗೆ ನನ್ನ ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಅಂಡ್ ಪಿಚ್ಚು ಕೂಡ ಅದೇ ರೀತಿ ಇರುತ್ತೆ. ಹೋಪ್ ದಟ್ ಮಳೆ ಬಂದಿಲ್ಲ ಅಂತಂದ್ರೆ ಫುಲ್ 220 ಓವರ್ಸ್ ಮ್ಯಾಚ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ನಮ್ ಕಡೆನೆ ಒಂದು ಕಾರ್ಡ್ ಇರುತ್ತೆ ಅಂತಾನೆ ಹೇಳ್ಬೋದು ಗೈಸ್. 200+ ಸ್ಕೋರ್ ನನ್ನ ಪ್ರಕಾರ ಒಂದು ಪವರ್ ಪ್ಲೇ ಅಲ್ಲಿ ಆವರೇಜ್ ಸ್ಕೋರ್ ಅಂದ್ರೂ 70 ರಿಂದ 80 ಸ್ಕೋರ್ ಬಂದೇ ಬರುತ್ತೆ. ಇಲ್ಲ, ಇವತ್ತು ನನಗೆ ಅನಿಸ್ತಾರದೆ ಅಂತಂದ್ರೆ ಪವರ್ ಪ್ಲೇ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರು ನನಗೆ ಮಿನಿಮಮ್ ಅರೌಂಡ್ ಒಂದು 50 to 60 ಅಬೋವ್ ಅಂತೂ ಸ್ಕೋರ್ಸ್ ಇದ್ದೇ ಮಿನಿಮಮ್. ನಾನು ಹೇಳ್ತಾರೆ ಹೋಗುತ್ತೆ ಪಕ್ಕ ಬರ್ತ್ಕೊಡ್ತೀನಿ ನಾನು. ಯಾಕೆ ಅಂತಂದ್ರೆ ಈಡನ್ ಗಾರ್ಡನ್ ಬ್ಯಾಟಿಂಗ್ ಪಿಚ್ ಮಾಡಕ್ ಕೊಟ್ಟಿದ್ದಾರೆ ಇವಾಗ. ಸೊ ಸ್ಕೋರ್ ಬಂದೇ ಬರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಅಂಡ್ ಗೈಸ್, ಅದಲ್ಲದೆ ಇನ್ನೊಂದೇನಪ್ಪಾ ಅಂತಂದ್ರೆ RCB ಅಲ್ಲಿ ಬೌಲಿಂಗ್ ಏನಿದೆ ಈ ಸತಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಬ್ಯಾಲೆನ್ಸ್ಡ್ ಬೌಲಿಂಗ್ ಲೈನಪ್ ಇದೆ. ಎಕ್ಸಾಕ್ಟ್ಲಿ ಗೈಸ್, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವತ್ತು ಸುಯೇಶ್ ಶರ್ಮನ ನಾನು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸ್ತೀನಿ. ಯಾಕಂದ್ರೆ KKR ಗುರು, KKR ಅಲ್ಲಿ ಆಡ್ಕೊಂಬಂದಂತ ಪ್ಲೇಯರ್ ಇವರು. ಇವ್ರಿಗೆ ಒಂದು ಸ್ವಲ್ಪ ಗೊತ್ತಿರುತ್ತೆ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು ಅಂತ. ಸೊ ಅದಕ್ಕೋಸ್ಕರ ನಾನು KKR ಮೇಲೆ ಇವ್ರನ್ನ ಆಡಿಸ್ತಾ ಇದ್ದೀನಿ ಅಹೆಡ್ ಆಫ್ ಸ್ವಪ್ನಿಲ್ ಸಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗು ಬರ್ಬೋದು, ಬಟ್ ನನಗನ್ನಿಸ್ತಾ ಇರೋದು ಸ್ವಪ್ನಿಲ್ ಸಿಂಗ್ ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಬ್ಯಾಟಿಂಗು ಒಂದ್ ಸ್ವಲ್ಪ ನಿಧಾನಕ್ಕೆ. ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಅವ್ರ ಕಡೆ ಸ್ಟ್ರೆಂತ್ ಇರೋದು ಎರಬ್ರು ಸ್ಪಿನ್ನರ್, ಮಿಸ್ಟ್ರಿ ಸ್ಪಿನ್ನರ್ಸ್ಗಳು, ಸುನಿಲ್ ನಾರಾಯಣ್ ಮತ್ತೆ ವರುಣ್ ಚಕ್ರವರ್ತಿ. ಸೊ ವರುಣ್ ಚಕ್ರವರ್ತಿ ಆಗ್ಲಿ, ಇಲ್ಲ ಅಂತಂದ್ರೆ ಲೈಕ್ ಸುನಿಲ್ ನಾರಾಯಣ್ ಆಗ್ಲಿ, ಇಬ್ರು ಕೂಡ ಪಿಕ್ ಮಾಡಕ್ಕೆ ಸಖತ್ ಕಷ್ಟ ಆಗುತ್ತೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ, ಏನಂತಂದ್ರೆ ವಿರಾಟ್ ಕೊಹ್ಲಿ ಅವರು ನನ್ನ ಒಂದು ಬೌಲಿಂಗ್ ಸಖತ್ತಾಗಿ ಹೊಡಿತಾರೆ ಅಂತ ಕೂಡ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ವಿರಾಟ್ ಕೊಹ್ಲಿ ಪಿಕ್ ಮಾಡಿದ್ದಾರೆ ಲೈಕ್ ವರುಣ್ ಚಕ್ರವರ್ತಿ ಅವ್ರನ್ನ, ಅವ್ರಿಗೆ ಔಟ್ ಆಗಿಲ್ಲ. ಬಟ್ ಸುನಿಲ್ ನಾರಾಯಣ್ಗೆ ಸಖತ್ ಕಷ್ಟ ಇದೆ ಗುರು. ಯಾರು ಎಂತ ಎಕಾನಮಿ ಬೌಲಿಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಗುರು. ಬರ್ತಾರೆ, ಬೌಲಿಂಗ್ ಆಗ್ತಾರೆ, ಆದ್ರೆ ವಿಕೆಟ್ ತಗೊಳ್ತಾರೆ, ಇಲ್ಲಾಂದ್ರೆ ಎಕನಾಮಿಲಿ ಇರ್ತವೆ. ಅಂಡರ್ ದ ರೇಡರ್ ಅವರು ಮಿನಿಮಮ್ 7-8 ಒಳಗಡೆ ಇರುತ್ತೆ. ಸೊ ಹೋಪ್ ದಟ್ ಸ್ಪಿನ್ನರ್ ಗಳಿಗೆ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ನಮ್ಮ ಇಂಗ್ಲಿಷ್ ಬ್ಯಾಟರ್ ಗಳು, ಎಸ್ಪೆಷಲಿ ನಮ್ಮ ಫಿಲ್ ಸಾಲ್ಟ್ ಮತ್ತೆ ಲೈಕ್ ಲಿಯಾಮ್ ಲಿವಿಂಗ್ ಸ್ಟೋನ್. ಫಿಲ್ ಸಾಲ್ಟ್ ಗೆ ಓಪನಿಂಗ್ ಅಲ್ಲೇ ನನಗೆ ಸ್ಪಿನ್ನಿಂಗ್ ಬರೋ ಡೌಟ್ ಇದೆ, ಹೇಳಕ್ಕಾಗಲ್ಲ ಗುರು. ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಇಂಗ್ಲೆಂಡ್ ಮೇಲೆ ಅವರು ವೀಕ್ನೆಸ್ ನ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಪವರ್ ಪ್ಲೇ ಅಲ್ಲೇ ವರುಣ್ ಚಕ್ರವರ್ತಿ ಒಂದು ಓವರ್ ಹಾಕಿದ್ರು ಹಾಕ್ಬಿಡ್ತಾರೆ. ಯಾಕೆಂದ್ರೆ ಆ ತರ ಬೌಲಿಂಗ್ ಆಗ್ತಾ ಇದಾರೆ. ಲೈಕ್ ಹೇಳಕ್ಕಾಗಲ್ಲ. ಅಜಿಂಕ್ಯ ರಹಾನೆ ಏನಾದ್ರೂ ಈ ಇಂಗ್ಲೆಂಡ್ ಸೀರೀಸ್ ಏನ್ ನಡೀತು ಅದನ್ನ ನೋಡಿ
ಸಿಕ್ಕಿದ್ರೆ ಫಸ್ಟ್ ಓವರಲ್ಲೇ ಬರುವಂಥ ಚಾನ್ಸಸ್ ಹೈಲಿ ಇದೆ ಗುರು. ಒಟ್ಟಿನಲ್ಲಿ ಗೈಸ್ ಸೊ ಒಂದು RCB ತಂಡ ಏನಿದೆ ಸೊ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಬೇಕು ಇವತ್ತಿನ ಮ್ಯಾಚಲ್ಲಿ. ಆ್ಯಂಡ್ ಗೈಸ್ ಇನ್ನಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಗೈಸ್ ಇವತ್ತಿನ ಎಕ್ಸ್ ಫ್ಯಾಕ್ಟ್ರು ಮ್ಯಾಚಲ್ಲಿ ಯಾರು ಆಗ್ಬೋದಪ್ಪ ಅಂತ ತುಂಬ ಜನ ಕೇಳ್ತಾ ಇರ್ತೀರಲ್ಲ. ಸೊ ಗೈಸ್ ಆ್ಯಕ್ಚುಲಿ ಇವತ್ತು ಎಕ್ಸ್ ಫ್ಯಾಕ್ಟರ್ ಆಗೋದೇ ನಮ್ಮ ಜಾಸ್ ಹೆಸಲ್ವುಡ್ ಅವರು. ಯಾಕೆ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ಏನಾದರೂ ಸುಯೇಶ್ ಶರ್ಮಾ ವಿಕೆಟ್ ಬಿದ್ದಿಲ್ಲ ಅಂದರೆ ಆಮೇಲೆ ಇವ್ರಿಗೆ ಏನಾದರೂ ಭುವನೇಶ್ವರ್ ಕುಮಾರ್ಗೂ ಪವರ್ ಪ್ಲೇಯಲ್ಲಿ ವಿಕೆಟ್ ಬಿದ್ದಿಲ್ಲ ಅಂತಂದರೆ ನಮಗೆ ಡೆತ್ ಬೌಲಿಂಗಲ್ಲಿ ಆ್ಯಕ್ಚುಲಿ ಇರೋದು ಇಬ್ಬರು ಇದ್ದಾರೆ, ಯಶ್ ದಯಾಲು ಮತ್ತು ಇವರು. ನನಗೆ ಯಶ್ ದಯಾಲ್ ಅವರು ಆ ಪಿಚ್ಚಲ್ಲಿ ಅವ್ರು ಹಾಕುವಂಥ ಸ್ಲೋರ್ವನ್ನು ಹೇಳೋಕ್ಕಾಗಲ್ಲ. ಬಾಲ್ ಏನಾದರೂ ಫೋರ್ಸ್ ಯಾಕಂದರೆ ಆ್ಯಂಡ್ರಿ ರಸಲ್ ಹತ್ರ ಸ್ಟ್ರೆಂತ್ ಇದೆ ಗುರು. ಒಂದು ಬಾಲ್ ಏನಾದ್ರು ಸ್ಲೋರ್ವನ್ನು ಹಾಕಿ ಒಂದು ಬಾಲ್ ಹೊಡೆದ್ರೂ 6 ಹೋಗುತ್ತೆ ಅದು. ಬಟ್ ಜಾಸ್ ಹೆಸಲ್ವುಡ್ ಅವರ ಲೈನ್ ಲೆಂತ್ ಏನಿದೆ ಗೊತ್ತಾ, ಟೆಸ್ಟ್ ಲೆಂತ್ ಅಂತ ಹೇಳ್ತಾರೆ ಗೊತ್ತಾ, ಆ ಬಾಲ್ನ ಪಿಕ್ ಮಾಡೋಕ್ಕೆ ಸಖತ್ ಕಷ್ಟ ಆಗುತ್ತೆ. ಹೋಪ್ ದಟ್ ಈ ಸತಿ ನನಗನ್ಸಿರೋದು ಎಕ್ಸ್ ಫ್ಯಾಕ್ಟರ್ ಜಾಸ್ ಹೆಸಲ್ವುಡ್ ಅವರೇ ಆಗ್ತಾರೆ ಗುರು. ಸೊ ಗೈಸ್ ಇನ್ನು ಹೆಡ್ ಟು ಹೆಡ್ ನೋಡೋಂಗಿದ್ರೆ ಲಾಸ್ಟ್ 5 ಮ್ಯಾಚಸಲ್ಲಿ KKR ತಂಡ 4 ಮ್ಯಾಚ್ ಗೆದ್ದಿದೆ ಆ್ಯಂಡ್ RCB ಬರೀ 1 ಮ್ಯಾಚ್ ಗೆದ್ದಿದೆ ಗಾಯ್ಸ್. ಸೊ ಇವತ್ತಿನ ಮ್ಯಾಚ್ ಗೆದ್ದು 2 ಮ್ಯಾಚ್ಗೆ ಆಗುತ್ತೆ. ಸೊ ಗೆಲ್ಬೇಕು ಇವತ್ತು. ಸೊ ಗೈಸ್ ಇಲ್ಲ ಗೆಲ್ತಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಲಾಸ್ಟ್ ಇಯರ್ ಇದ್ದಂಥ KKR ತಂಡನೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಎಸ್ಪೆಷಲಿ KKR ಅವರ ಸ್ಟೆಬಿಲಿಟಿ, ಶ್ರೇಯಸ್ ಅಯ್ಯರ್ ಅವರ ಸ್ಟೆಬಿಲಿಟಿ ಇತ್ತು. ಸೊ ಸೆಂಟ್ರಲ್ಲಿ ನಿತೀಶ್ ರಾಣಾ ಅವರು ಕೂಡ ಜಾಯ್ನ್ ಆಗಿದ್ರು. ಸೊ ಅವ್ರ ಕಡೆ ಅವಾಗ ಬ್ಯಾಟಿಂಗ್ ಡೆಪ್ತ್ ಅನ್ನೋದು ತುಂಬ ಚೆನ್ನಾಗಿತ್ತು. ನಿಮ್ಗೆ ಓಪನಿಂಗ್ ಆಲ್ರೆಡಿ ಫಿಲ್ ಸಾಲ್ಟ್ ಅವ್ರು ಆ ರೇಂಜ್ ಬೌಲಿಂಗ್ ಲೈಕ್ ಬ್ಯಾಟಿಂಗ್ ಆಡ್ತಾ ಇದ್ರು. ಇನ್ನೊಂದು ಕಡೆ ಸುನಿಲ್ ನರೇನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಕನೆಕ್ಟ್ ಆಗ್ತಾ ಇದ್ರು. ಸುನಿಲ್ ನರೇನ್ ಅವರೇ 350 ರನ್ಸ್ ಸ್ಕೋರ್ ಮಾಡಿದ್ದಾರೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಯಾವ ರೀತಿ ಅವರು ಇಂಪ್ಯಾಕ್ಟ್ ಮಾಡಿದ್ದಾರೆ. ಲೈಕ್ ಲಾಸ್ಟ್ ಸೀಸನ್ ಅವರೇ ಅನ್ಕೊಂತೀನಿ MVP ಪ್ಲೇಯರು. ಸೊ ಈ ಸೀಸನ್ನಲ್ಲಿ ಗೈಸ್ ಅನ್ನಿಸ್ತಾ ಇದೆ ಏನಂತಂದ್ರೆ ಕ್ವೆಂಟನ್ ಡಿಕಾಕು ಮತ್ತು ಇವರು ಇಬ್ಬರಲ್ಲಿ ಯಾರೋ ಒಬ್ರು ಕ್ಲಿಕ್ ಆಗಲೇಬೇಕು. ಇನ್ ಕೇಸ್ ಏನೋ ಫೇಲ್ ಅವ್ರು ಆಯಿತು ಅಂತಂದರೆ ಅವರ ಓಪನಿಂಗ್ ಡಿಸಾಸ್ಟರ್ ಆಗಿಬಿಡುತ್ತೆ. ಸೊ ಮಿಡಲ್ ಆರ್ಡರಲ್ಲಿ ಬಂತು ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಎಲ್ಲೋ ಒಂದು ಕಡೆ ಇವ್ರದ್ದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಗುರು. ನಮ್ದೀಪ್ ಸಿಂಗ್ ಅವರು ನಾನು ಮರ್ತೇ ಬಿಟ್ಟೆ ಆ್ಯಕ್ಚುಲಿ ಫಿನಿಶಿಂಗ್ ರೋಲಲ್ಲಿ ರಿಂಕು ಸಿಂಗ್ ಜೊತೆ ರಮಣನ್ದೀಪ್ ಸಿಂಗ್ ಅವರು ಕೂಡ ಇರ್ತಾರೆ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಗೈಸ್ ಚೆನ್ನಾಗಿದೆ ತಂಡ, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ನಮ್ಮ RCB ಅಷ್ಟು ಚೆನ್ನಾಗಿಲ್ಲ. ಇವತ್ತಿನ ಮ್ಯಾಚು ಬರ್ಕೊಡ್ತೀನಿ, ಫಸ್ಟ್ ಮ್ಯಾಚು ನಾವೇ ಗೆಲ್ಲೋದು. ಮಳೆ ಬರದೇ ಇರಲಿ ಸಾಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ವಿನಿಂಗ್ ಪ್ರಾಬಬಿಲಿಟಿ ನೋಡ್ತಿದ್ರೆ 54% KKR ಕಡೆ ಇದೆ, ಇನ್ನು 46% ನಮ್ಮ ಕಡೆ. ಯಾಕೆ ಆ ಪ್ರಾಬಬಿಲಿಟಿ ಇದೆ ಅಂತಂದ್ರೆ ಸೊ ಲಾಸ್ಟ್ ಇಯರ್ ಇವರೇ ಅಲ್ವಾ ಗೆದ್ದಿದ್ದು, ಅದಕ್ಕೋಸ್ಕರ ಹೆಡ್ ಟು ಹೆಡ್ ರೆಕಾರ್ಡ್ ಮೇಲೆ ಅದು ವಿನ್ನಿಂಗ್ ಪ್ರಾಬಬಿಲಿಟೀಸ್ ಇರುತ್ತೆ. ಅವೆಲ್ಲ ಲಾಸ್ಟ್ ಮೂಮೆಂಟಲ್ಲೂ ಚೇಂಜ್ ಆಗುತ್ತೆ. ನೀವು ಲೆಕ್ಕ ಹಾಕೊಳಕ್ಕೆ ಹೋದ್ರೆ ವಿರಾಟ್ ಕೊಹ್ಲಿ ಅವರ ಲೈಕ್ ಪಾಕಿಸ್ತಾನ ಮೇಲೆ T20 ವರ್ಲ್ಡ್ ಕಪ್ ಅಲ್ಲಿ ಗೆಲ್ಸಿಲ್ಲ, 1% ಇದ್ದಿದ್ದಪ್ಪ ಗೆಲ್ಲೋದಕ್ಕೆ, ನಾವು ಗೆಲ್ಲಿಲ್ವಾ ಅದೇ ರೀತಿ. ಸೊ ಗೈಸ್ ಇನ್ನು ಆವರೇಜ್ ಸ್ಕೋರು ಫಸ್ಟ್ ಇನ್ನಿಂಗ್ಸ್ ಬಂದ್ಬಿಟ್ಟು 165 ಇಂದ 170 ತನಕ ಹೋಗ್ಬೋದು ಅಂತ ಇದೆ. ಆ್ಯಂಡ್ ನಮಗೆ ಅನ್ನಿಸ್ತಾ ಇರೋದು ಏನಂತಂದ್ರೆ ಮೇ ಬಿ 180-185 ತನಕ ಹೋಗ್ಬೋದು ಅಂತ ನಮ್ಮ ಒಂದು ಪ್ರಿಡಿಕ್ಷನ್. ಸೊ ಗೈಸ್ ಒಟ್ಟಿನಲ್ಲಿ ನೋಡಿದ್ರಲ್ಲ ಈ ಪ್ಲೇಯಿಂಗ್ 11 ಅಲ್ಲಿ ನಾವು ಆಲ್ರೆಡಿ ಪ್ಲೇಯಿಂಗ್ 11 ವಿಡಿಯೋಸ್ ಯೂಶಲಿ ಎಲ್ಲ ಮಾಡಿದ್ದೀವಿ, ಅದನ್ನು ಕೂಡ ಹೋಗಿ ನೋಡ್ಬೋದು. ಸೊ ನಾನು ಇವಾಗ ಪ್ರಿವ್ಯೂದಲ್ಲಿ ಏನಂತ ಹೇಳೋದಂತಂದ್ರೆ ಈ ಸತಿ ಬರ್ಕೊಡ್ತೀನಿ ಅವರು ನಮ್ಮ RCBನೇ ಗೆಲ್ತಾರೆ. ಬಟ್ ಇನ್ ಕೇಸ್ ಸೋತ್ರೂ ಕೂಡ ಮೇ ಬಿ ಮಳೆಯಿಂದ ಸೋಲ್ಬೋದು, ಅದು ಕೂಡ ಒಂದು ಪಿಚ್ ಕಂಡೀಷನ್ ಚೇಂಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಟಾಸ್ ಮೇಲೆ ಹೆವಿ ಇಂಪಾರ್ಟೆನ್ಸ್ ಇರುತ್ತೆ ಇವತ್ತಿನ ಮ್ಯಾಚ್ ಮೇಲಂತೂ. ಸೊ ಹೋಪ್ ದಟ್ ಈ ವಿಡಿಯೋ ಗೈಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಸೊ ಇನ್ನೂ ನಮ್ಮ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಗೈಸ್. ಸೊ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಹೀಗೆ ಇಲ್ಲಿ ಅಂತ ಕೇಳ್ಕೊತ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.